ನನ್ನದು ಭಾರತೀಯ ಡಿಎನ್ಎ ಅಂತ ಅಂದ್ರು ಇಂಡೋನೇಷ್ಯಾದ ಅಧ್ಯಕ್ಷ. ಇಂಡೋನೇಷ್ಯಾಕ್ಕೂ ಸನಾತನ ಧರ್ಮಕ್ಕೂ ಇರುವಂತಹ ಸಂಬಂಧ ಏನು? ಇಂಡೋನೇಷ್ಯಾ ಸನಾತನ ಧರ್ಮದ ತಳಹದಿಯ ಮೇಲೆ ನಿಂತಿದೆ. ಇಂಡೋನೇಷ್ಯಾ ಮುಸ್ಲಿಂ ರಾಷ್ಟ್ರವಾದರೂ ಕೂಡ 10,000ಕ್ಕೂ ಅಧಿಕ ಹಿಂದೂ ದೇವಾಲಯಗಳಿವೆ. ನಾಶವಾಗಿದ್ದ ಹಿಂದೂ ದೇವಾಲಯಗಳನ್ನ ಮತ್ತೆ ನಿರ್ಮಿಸುತ್ತಿದ್ದಾರೆ. ಆರ್ಯರು ದ್ರಾವಿಡರು ಅಂತ ಸುಳ್ಳು ಹೇಳುವವರು ಇಂಡೋನೇಷ್ಯಾದ ಅಧ್ಯಕ್ಷರ ಮಾತನ್ನೊಮ್ಮೆ ಕೇಳಿಸಿಕೊಳ್ಬೇಕಾಗಿದೆ. ನಮಸ್ಕಾರ. ನನ್ನದು ಭಾರತೀಯ ಡಿಎನ್ಎ ಹೀಗಂತ ಹೇಳಿರೋದು ಒಬ್ಬ ಭಾರತೀಯನಲ್ಲ. ಭಾರತೀಯ ಹೀಗೆ ಹೇಳಿದ್ರೆ ಆಶ್ಚರ್ಯ ಪಡಬೇಕಾಗಿರ್ಲಿಲ್ಲ. ಆದ್ರೆ ಈ ರೀತಿಯಾದ ಹೇಳಿಕೆಯನ್ನ ಕೊಟ್ಟಿರೋದು ವಿದೇಶಿ ಅಧ್ಯಕ್ಷ. ವಿದೇಶಿ ಅಧ್ಯಕ್ಷರೊಬ್ರು ಈ ರೀತಿಯಾದ ಹೇಳಿಕೆಯನ್ನ ನೀಡ್ತಾರೆ. ಇದು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ. ಅಷ್ಟಕ್ಕೂ ನನ್ನದು ಭಾರತೀಯ ಡಿಎನ್ಎ ಹೀಗಂತ ಹೇಳಿರೋದು ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂತೋ. ಇವರು ನಾನು ಕೆಲ ವಾರಗಳ ಹಿಂದಷ್ಟೇ ಡಿಎನ್ಎ ಮತ್ತು ಜೆನೆಟಿಕ್ ಸೀಕ್ವೆನ್ಸಿಂಗ್ ಪರೀಕ್ಷೆಯನ್ನ ಮಾಡಿಸಿದ್ದೆ. ಅದರಿಂದ ನಾನು ಭಾರತೀಯ ಅಂತ ತಿಳಿದು ಬಂದಿದೆ. ನಾನು ಭಾರತೀಯ ಸಂಗೀತವನ್ನ ಕೇಳಿದಾಗ್ಲೆಲ್ಲ ನೃತ್ಯವನ್ನ ಮಾಡುವುದಕ್ಕೆ ಪ್ರಾರಂಭಿಸ್ತೇನೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸುಬಿಯಾಂತೋ ಅವರು ನಮ್ಮ ಭಾಷೆಯ ಬಹುಮುಖ್ಯ ಭಾಗ ಸಂಸ್ಕೃತದಿಂದಾನೇ ಬಂದಿದೆ. ಅನೇಕ ಇಂಡೋನೇಷ್ಯನ್ ಹೆಸರುಗಳು ಸಂಸ್ಕೃತದಲ್ಲಿದೆ. ನಮ್ಮ ದೈನಂದಿನ ಜೀವನದಲ್ಲಿ ಪ್ರಾಚೀನ ಭಾರತದ ನಾಗರಿಕತೆ ಪ್ರಭಾವವನ್ನ ಬೀರಿದೆ ಅಂತ ಹೇಳಿದ್ದಾರೆ. ಸುಬಿಯಾಂತೋ ಅವರ ಈ ಮಾತುಗಳಿಂದ ಕೆಲವರು ಪಾಠ ಕಲಿಬೇಕಾಗಿದೆ. ನಮ್ಮ ಪೂರ್ವಜರು ಆರ್ಯರು, ನಾವೆಲ್ಲರೂ ಬೇರೆ ದೇಶದಿಂದ ಬಂದವರು, ನಮಗೆ ಯಾವುದೇ ರೀತಿಯ ಇತಿಹಾಸ ಇಲ್ಲ, ನಾವು ಇಲ್ಲಿನ ಮೂಲ ನಿವಾಸಿಗಳಲ್ಲ. ಈ ರೀತಿಯಾಗಿ ಆರ್ಯ ದ್ರಾವಿಡ ಅನ್ನುವಂತ ಸುಳ್ಳು ಸಿದ್ಧಾಂತವನ್ನ ಹೇಳ್ಕೊಂಡೇ ಬಂದಿದ್ದಾರೆ. ಈ ರೀತಿಯಾಗಿ ಸುಳ್ಳು ಸುದ್ದಿಯನ್ನ ಹೇಳ್ಕೊಂಡು ಬಂದಿರುವವರು ಸುಬಿಯಾಂತೋ ಅವರ ಮಾತುಗಳನ್ನ ಗಮನವಿಟ್ಟು ಒಂದ್ಸಲ ಕೇಳಬೇಕಾಗಿದೆ. ಹಾಗಾದ್ರೆ ಇಂಡೋನೇಷ್ಯಾದ ಇತಿಹಾಸ ಏನು, ಇಂಡೋನೇಷ್ಯಾ ಹಾಗೂ ಸನಾತನ ಧರ್ಮ ಮತ್ತು ಭಾರತಕ್ಕೆ ಇರುವಂತಹ ಸಂಬಂಧ ಏನು ಅನ್ನೋದನ್ನ ಹೇಳ್ತೀನಿ. ಇಂಡೋನೇಷ್ಯಾ ಮುಸ್ಲಿಂ ರಾಷ್ಟ್ರವಾದ್ರೂ ಕೂಡ ಅದು ನಿಂತಿರುವಂತದ್ದು ಸನಾತನ ಧರ್ಮದ ತಳಹದಿಯ ಮೇಲೆ. ಇಂಡೋನೇಷ್ಯಾದಲ್ಲಿರೋದು ಒಂದಲ್ಲ ಎರಡಲ್ಲ 28 ಕೋಟಿ ಮುಸ್ಲಿಮರು. ಅದು ಮುಸ್ಲಿಂ ರಾಷ್ಟ್ರವಾದ್ರೂ ಕೂಡ ಅಲ್ಲಿ 10,000ಕ್ಕೂ ಅಧಿಕ ಹಿಂದೂ ದೇವಾಲಯಗಳಿದೆ. ಅಷ್ಟೇ ಅಲ್ಲ, ಇಂಡೋನೇಷ್ಯಾದ ಯೋಗ್ಯಕರ್ತ ಅನ್ನುವಂತಹ ನಗರದ ಹೊರವಲಯದಲ್ಲಿ 240 ಹಿಂದೂ ದೇವಾಲಯಗಳನ್ನ ನಿರ್ಮಿಸುವಂತಹ ಧ್ಯೇಯವನ್ನ ಅಲ್ಲಿನ ಸರ್ಕಾರ ಹೊಂದಿದೆ. ಇದರಲ್ಲಿ ಈಗಾಗಲೇ 22 ದೇವಾಲಯಗಳ ನವೀಕರಣ ಕಾರ್ಯ ಪೂರ್ಣವಾಗಿದೆ. ಈ 240 ದೇವಾಲಯಗಳಿದೆಯಲ್ಲ, ಇದು ಭೂಕಂಪ ಮತ್ತು ಜ್ವಾಲಾಮುಖಿಯ ಸ್ಫೋಟದಿಂದಾಗಿ ನಾಶವಾಗಿದ್ವು. ಈಗ ಸ್ಫೋಟಗೊಂಡಿರುವಂತಹ ದೇವಾಲಯಗಳನ್ನ ಪತ್ತೆ ಹಚ್ಚಿ ಮತ್ತೆ ನಿರ್ಮಿಸಲಾಗ್ತಾ ಇದೆ. ನಾಶವಾಗಿದ್ದಂತಹ ದೇವಾಲಯಗಳನ್ನ ಒಂದು ಮುಸ್ಲಿಂ ರಾಷ್ಟ್ರದಲ್ಲಿ ಪುನಃ ನಿರ್ಮಿಸುತ್ತಿದ್ದಾರೆ. ಇಂಡೋನೇಷ್ಯಾದ ಪ್ರಮುಖ ವ್ಯಕ್ತಿ ಪ್ರಿನ್ಸ್ ಅಜಿಸಾಕಾ ಇವರು ಸಂಸ್ಕೃತ ಮತ್ತು ಬ್ರಾಹ್ಮಿ ಸ್ಕ್ರಿಪ್ಟ್ಗಳನ್ನ ಇಂಡೋನೇಷ್ಯಾಗೆ ಪರಿಚಯಿಸಿದ್ರು ಅಂತ ಹೇಳಲಾಗುತ್ತೆ. ಇಂಡೋನೇಷ್ಯಾದ ಜಾವಾದಲ್ಲಿ ಮೌಂಟ್ ರಕ್ಷಾ ಅನ್ನುವಂತಹ ಒಂದು ಶಿಖರ ಇದೆ. ಈ ಶಿಖರದಲ್ಲಿ ಉತ್ಖನನ ನಡೆಸುವಾಗ ಗಣೇಶನ ಮೂರ್ತಿ ಸಿಗುತ್ತೆ. ಇಂಡೋನೇಷ್ಯಾದಲ್ಲಿ ಕುಟಾಯಿ ಶಾಸನ ಇದೆ. ಇದು ಸಂಸ್ಕೃತ ಭಾಷೆಯಲ್ಲಿದೆ. ರಾಜ ಮೂಲವರ್ಮನಿಗೆ ಸೇರಿದಂತಹ ವಿಷಯಗಳನ್ನ ಈ ಶಾಸನದಲ್ಲಿ ಕೆತ್ತಲಾಗಿದೆ. ಇದಿಷ್ಟೇ ಅಲ್ಲ, ಇಂಡೋನೇಷ್ಯಾದಲ್ಲಿರುವಂತಹ ಕೆಲ ವಿಚಾರಗಳ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಇಂಡೋನೇಷ್ಯಾ ಮುಸ್ಲಿಂ ರಾಷ್ಟ್ರವಾಗಿದ್ರೂ ಕೂಡ ಅಲ್ಲಿ ರಾಮಾಯಣ ಮತ್ತು ಮಹಾಭಾರತವನ್ನ ನಾಟಕದ ರೂಪದಲ್ಲಿ ಪ್ರದರ್ಶಿಸಲಾಗುತ್ತೆ. ರಾಮಾಯಣವನ್ನ ನೃತ್ಯ ಹಾಗೂ ಗೊಂಬೆಯಾಟದ ಮೂಲಕ ಪ್ರದರ್ಶಿಸ್ತಾರೆ. ಇನ್ನು ಇಂಡೋನೇಷ್ಯಾದಲ್ಲಿರುವವರು ಮುಸ್ಲಿಮರಾಗಿದ್ರು ಕೂಡ ಅವರ ಹೆಸರುಗಳು ಹಿಂದೂ ಹೆಸರುಗಳು. ರಾಮಾಯಣ ಮಹಾಭಾರತದಲ್ಲಿ ಬರುವಂತಹ ಹೆಸರುಗಳನ್ನ ಅವರಿಟ್ಕೊಂಡಿರ್ತಾರೆ. ಇದನ್ನೆಲ್ಲ ನೋಡಿದಾಗ ಇಂಡೋನೇಷ್ಯಾ ಸನಾತನ ಧರ್ಮದ ತಳಹದಿಯ ಮೇಲೆ ನಿಂತಿದೆ ಅನ್ನುವಂಥದ್ದು ಮತ್ತೆ ಸಾಬೀತಾಗುತ್ತೆ. ಇದಕ್ಕೆ ಪೂರಕವಾಗಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂತೋ ಕೂಡ ನನ್ನದು ಭಾರತೀಯ ಡಿಎನ್ಎ ಅಂತ ಹೇಳಿದ್ದಾರೆ. ಡಿಎನ್ಎ ಪರೀಕ್ಷೆಯಲ್ಲೂ ಸಹ ಆರ್ಯನರು ಮತ್ತು ದ್ರಾವಿಡರ ನಡುವೆ ಯಾವುದೇ ರೀತಿಯ ಭೇದ ಇಲ್ಲ ಅಂತ ಗೊತ್ತಾದ್ರೂ ಕೂಡ ಅದೇ ಸುಳ್ಳನ್ನ ಕೆಲವರು ಮತ್ತೆ ಮತ್ತೆ ಹೇಳ್ಕೊಂಡು ಬರ್ತಾರೆ. ಈ ರೀತಿಯ ಸುಳ್ಳುಗಳನ್ನ ಹೇಳ್ಕೊಂಡು ಬರುವವರು ಇಂಡೋನೇಷ್ಯಾದ ಅಧ್ಯಕ್ಷ ಸುಬಿಯಾಂತೋ ಅವರ ಮಾತುಗಳನ್ನ ಒಮ್ಮೆಯಾದ್ರೂ ಕೇಳಿಸ್ಕೊಳ್ಬೇಕಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.